ನೀವು ನೋಡಕ್ ತುಂಬಾ ಚೆನ್ನಾಗಿದ್ದೀರಾ. ಕಾಲ್ಗೂ ಅಷ್ಟೇ ಫ್ರೆಶ್ ಆಗಿ ಬ್ಯಾಂಡೇಜ್ ಹಾಕಿದ್ದಾರೆ. ನಡಿಯಕ್ಕಾಗಲ್ವಾ? ಚಿತ್ತೂರು ಅಂತೀರಾ, ಕನ್ನಡ ಮಾತಾಡ್ತಿದ್ದೀರಾ? ತಾತ ಸುಳ್ಳು ಹೇಳ್ತಿದ್ಯಾ ನೀನು? ನೀನು ಸುಳ್ಳು ಹೇಳ್ತಿದ್ಯಾ? ಬಟ್ಟೆ ನೋಡಿದ್ರೆ ಎಲ್ಲ ಇವಾಗ ಹೊಸದಾಗಿ ಫ್ಯಾಕ್ಟರಿಯಿಂದ ಹೊಸ ಬಟ್ಟೆ ತಂದಂಗಿದ್ಯಾ? ಮನೆಯಿಂದ ಜಗಳಾಡ್ಕೊಂಡ್ ಬಂದಿದ್ಯಾ ತಾನೆ? ಅಶೋಕ್ ಕುಮಾರ್, ಕೊಡಿಗೆಹಳ್ಳಿ, ಚಿಕ್ಕೋಳ್ರಟ್ಟಿ, ಇಲ್ಲೇ ಬೆಂಗಳೂರು. ಅಲ್ಲಿ ಬೆಂಗಳೂರು ಅಡ್ರೆಸ್ ಐತೆ. ನಿಮ್ದು ಯಾವ ಊರು? ಯಾವರು? ಚಿತ್ತೂರು. ಸುಳ್ಳು ಹೇಳ್ತಿದ್ಯಾ ನೀನು? ನೀನು ಸುಳ್ಳು ಹೇಳ್ತಿದ್ಯಾ? ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕೊನೆ ತನಕ ನೋಡಬೇಕು. ಬಿಹಾರ್ ಮೂಲದವ್ರು ಇವರು. ಸೊ ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಆಗಿ ಅವ್ರು ಮಾಡಿರ್ತಕ್ಕಂಥ ಕೆಲಸನ ನೀವೇನಾದರೂ ನೋಡಿಬಿಟ್ರೆ ತುಂಬಾ ಖುಷಿ ಪಡ್ತೀರಾ. ನನ್ನ ಮನಸ್ಸಿಗಂತೂ ತುಂಬ ಖುಷಿಯಾಗಿದೆ. ನಿಜವಾಗ್ಲೂ ಏನು ಹೇಳ್ಬೇಕಂತ ಗೊತ್ತಿಲ್ಲ. ಏನು ಹೇಳಬೇಕು ಅನ್ನೋದನ್ನು ನಾನು ಕೊನೆಗೆ, ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಅವ್ರಿಗೆ ಏನು ಹೇಳ್ಬೋದು ಅಂತ. ಸೊ ಕಂಟಿನ್ಯೂ ಆಗಿ ಈ ವಿಡಿಯೋನ ನೋಡಿ, ಜೊತೆಗೆ ಈ ವಿಡಿಯೋನ ಕನಿಷ್ಠ ಪಕ್ಷ ನೀವು ಇಷ್ಟಪಡೋ ಒಂದು 10 ಜನಕ್ಕೆ ಶೇರ್ ಮಾಡಿ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಆಂಧ್ರ ಮೂಲದ ಅಶೋಕ್ ಅನ್ನೋ ಒಬ್ಬ ವ್ಯಕ್ತಿ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಹತ್ರ ಸುಮಾರು ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ನಡೆಯೋಕ್ಕೂ ಆಗದೆ ತಿನ್ನೋ ಊಟಕ್ಕೂ ಕೂಡ ಪರದಾಡ್ತಿರ್ತಕ್ಕಂಥ ವ್ಯಕ್ತಿಯನ್ನು ನಿಜವಾಗ್ಲೂ ಒಂದು ಭಾಳ ಕಷ್ಟಪಟ್ಟು ಕರ್ಕೊಂಡು ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಬನ್ನಿ ನೋಡೋಣ ಅವ್ರು ಯಾರು ಏನು ಅಂತ. ಸೊ ಅವ್ರಿಗೆ ಇವಾಗ ಹೆಚ್ಚು ಕಮ್ಮಿ ಒಂದು 65 ವರ್ಷ ವಯಸ್ಸಾಗಿದೆ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಗೊತ್ತಾ? ನಾವು ಸೇವೆ ಮಾಡ್ತಾಯಿದ್ದೀವಿ, ನಮ್ಮನ್ನು ನೋಡಿ ಲೈಕ್ ಮಾಡಿ ಫಾಲೋ ಮಾಡಿ ಅಂತ ಅಲ್ಲ. ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ. ನೀವು ಈ ವಿಡಿಯೋನ ನೋಡಿದ ತಕ್ಷಣ ಒಂದು 5 ಜನಕ್ಕೆ ವಿಡಿಯೋನ ಶೇರ್ ಮಾಡಿದ್ರೆ ಕನಿಷ್ಠ ಪಕ್ಷ ಅವರ ಮನೆಯವ್ರು ಸಿಗ್ತಾರೆ. ಅವ್ರನ್ನ ಕಳ್ಕೊಂಡಿದ್ರೆ ಅಥವಾ ಅವರು ಮಿಸ್ ಆಗಿದ್ರೆ ಅವರ ಮನೆಗೆ ತಲುಪ್ತಾರೆ. ಕೊನೆಯದಾಗಿ ಎದ್ದು ನಡೆಯೋಕ್ಕೂ ಆಗದಿರ್ತಕ್ಕಂಥ ಆ ವ್ಯಕ್ತಿಯ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಅವರು ಆಂಧ್ರದಿಂದ ಬೆಂಗಳೂರಿಗೆ ಬಂದಿದ್ದಾರೆ ಅಂತ ನಾನು ಹೇಳೋಕ್ಕಾಗಲ್ಲ. ಒಂದು ಮಿಸ್ ಆಗಿರ್ಬೋದು, ಇಲ್ಲ ಅಂದರೆ ಅವರು ಮನೆಯವ್ರು ಯಾರಾದರೂ ಕರ್ಕೊಂಡು ಬಂದು ಬಸ್ ಸ್ಟಾಪಲ್ಲಿ ಕೂರಿಸೋಗಿರ್ಬೋದು, ಗೊತ್ತಿಲ್ಲ ನನಗೆ. ಸೊ ಹಾಯ್ ಸರ್, ಕೇಸೆ ನಾಮ್ ಕೆ ಸರ್? ಪಂಕಜ್ ಕುಮಾರ್. ಕನ್ನಡ ಬರುತ್ತೆ ಸರ್ ತಮಗೆ? ಕನ್ನಡ ಗೊತ್ತಿಲ್ಲ. ಸೊ ಏನು ಕೆಲಸ ಮಾಡ್ತೀರಾ? क्या काम कर? सिक्योरिटी गार्ड. किधर है सर? इधर ये ಮೆಜೆಸ್ಟಿಕ್ ಮೇ. ಸೊ ಮಾನವೀಯತೆ ಉಳಿದಿದೆ ಅನ್ನೋದಕ್ಕೆ ಇಂಥ ವ್ಯಕ್ತಿಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಸರ್ ये कैसे पता है तुमको? सर ये बस स्टॉप पे स्लीपिंग था. मैं पूछा क्या अंकल क्या हो गया? हाँ, बाथरूम जाने को नहीं हो रहा था. ठीक है. फिर उठा के बाथरूम करा करके फिर पूछा सभी. कितना दिन से तुम देख रहा है? सर 3 डेज देख रहा था. 3 डेज में? हाँ. तुम अदर ही काम करने का टाइम में 3 डेज से देख दिया? हाँ. क्यों इधर को लेके आया सर तुम? सर आपका वीडियो चेक किया. आपका आपके यहाँ सभी लोगों का पर्सन का अच्छा सेवा भाव होता है. ठीक है. तो इसलिए मैं लेकर आया सर. लेके आया. हाँ. सो उसका लेके आने को तुमको इजी है काम? सर काम इजी नहीं है, बस मेरे को थोड़ा दिल से वो होता है काम करने पे. हाँ ठीक है. सो अभी तुम एक दिन का काम छोड़ के ये पर्सन को रिस्क्यू करके लेके आया ना. सो पुलिस स्टेशन लेटर भी लेके आया. ಸರ್ ನಿಮ್ದು ಯಾವ ಊರು? ಯಾವರು? ಚಿತ್ತೂರು. ಏನು ಹೆಸರು ನಿಮ್ಮದು? ಅಶೋಕ್. ನಿಮ್ಮ ಬಟ್ಟೆ ಎಲ್ಲ ತುಂಬ ಚೆನ್ನಾಗಿದೆ. ನೀವು ನೋಡೋಕೆ ತುಂಬ ಚೆನ್ನಾಗಿದ್ದೀರಾ. ಕಾಲ್ಗೂ ಅಷ್ಟೇ ಫ್ರೆಶ್ ಆಗಿ ಬ್ಯಾಂಡೇಜ್ ಹಾಕಿದ್ದಾರೆ. ನಡಿಯೋಕ್ಕಾಗಲ್ವಾ? ಚಿತ್ತೂರು ಅಂತೀರಾ, ಕನ್ನಡ ಮಾತಾಡ್ತಿದ್ದೀರಾ? ಹಾಂ, ಕನ್ನಡ ಬರುತ್ತಾ? ಸುಮಾರಾಗಿ ಬರುತ್ತೆ. ಮಕ್ಕಳಿದಾರಾ? ಹೆಂಡ್ತಿ? ಹೆಣ್ಮಕ್ಳು? ಅಣ್ಣ ತಮ್ಮ? ಮತ್ತೆ ಹೆಂಗ್ ಬಂದ್ರಿ ಬೆಂಗಳೂರಿಗೆ ನೀವು? ಚಾನ್ಸೇ ಇಲ್ಲ, ಸುಳ್ಳು ಹೇಳ್ತಿದ್ದೀರಾ? ಇಲ್ಲ, ನೀವು ಮನೆಯಿಂದ ಫ್ರೆಶ್ ಆಗಿ ಬಂದಿದ್ದೀರಾ. ಹಿಂಗೆ ತಿರುಗಿ ನೋಡಿ. ಯಾಕೆ ನನಗೆ ಅನ್ನಿಸ್ತಾ ಇದೆ ಅಂದರೆ, ಐಸ ಇದಕ್ಕೆ ಸೊ ಕಿವಿಲಿ ಹತ್ತಿ ಎಲ್ಲ ಇಟ್ಟಿದ್ದಾರೆ.
ಇಲ್ಲ हॉस्पिटल ಏನಾದರೂ ಬಂದು हॉस्पिटल लेके मिस होए तो चांसेस ज़्यादा है ये उसका हॉस्पिटल लेके आए के ಫ್ಯಾಮಿಲಿ वाला से मिस होए तो ಚಾನ್ಸಸ್ ज़्यादा है ಸೊ ಇವರು ಹೇಳ್ತಿದ್ದಾರೆ ಮನೆಯಿಂದ ನಾನೇ ಬಂದೆ ನನಗೆ ಯಾರು ಫ್ಯಾಮಿಲಿ ಇಲ್ಲ ಮಕ್ಕಳಿಲ್ಲ ಯಾರು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಕಂಪ್ಲೀಟ್ಲಿ ನೋಡ್ಬೋದು ನೀವು ಕಾಲೆಲ್ಲ ಡ್ಯಾಮೇಜ್ ಆಗಿದೆ ನಡೆಯೋಕೆ ಆಗೋದಿಲ್ಲ ಇವ್ರಿಗೆ ಆಮೇಲೆ ಸುಮಾರು ದಿನ ಅಂದರೆ 3 ದಿನಗಳಿಂದ ಇವ್ರು ಸೆಕ್ಯೂರಿಟಿ ಆಗಿರ್ತಕ್ಕಂಥ ಅಣ್ಣವರು ಇವ್ರನ್ನ ನೋಡ್ತಿದಾರಂತೆ ಸೊ ಇವ್ರು ಒಳ್ಳೆ ಬಟ್ಟೆ ಹಾಕಿದ್ದಾರೆ ನನಗನ್ಸುತ್ತೆ ಇವ್ರನ್ನ ಮನೆಯಿಂದ ಕರ್ಕೊಂಡು ಬಂದು ಬಿಟ್ಟಿರ್ಬೋದು ಅಂತ ನಿಜನಾ ತಾತ ಹೆಂಗ್ ಬರಕ್ ಸಾಧ್ಯ ನೀವು ನಡೆಯಕ್ಕೆ ಆಗಲ್ವಲ್ಲ ನಾನು ಬಂದು ಸುಮಾರು ದಿನ ಆಯ್ತು ಎಷ್ಟು ದಿನ ಆಯ್ತು 4-5 ತಿಂಗಳು ಆಯ್ತು 4-5 ತಿಂಗಳು 4-5 ತಿಂಗಳು ಎಲ್ಲಿ ಸ್ನಾನ ಮಾಡ್ತಿದ್ರಿ ಎಲ್ಲಿ ಊಟ ಮಾಡ್ತಿದ್ರಿ ಹೀಗೆ ಇದೆ ಸರ್ ಹ? ಹೀಗೆ ಇದೆ ಹೀಗೆ ಎಲ್ಲಿದ್ರಿ ಮೆಕ್ಸಿಕಲ್ಲಿ ಮೆಜೆಸ್ಟಿಕ್ ಅಲ್ಲಿ 4-5 ತಿಂಗಳು ಒಂದೇ ಜಾಗದಲ್ಲಿ ಇದ್ರೆ ಈ ಕಂಡೀಷನ್ ಇರಕ್ ಸಾಧ್ಯನೇ ಇಲ್ಲ ಹ? ಸುಳ್ಳು ಹೇಳ್ತಿದ್ರಾ ನೀವು ಮೆಕ್ಸಿಕಲ್ಲಿ ಇದೆ ಸರ್ ಸುಳ್ಳು ಹೇಳ್ತಿದ್ರಾ ಮೆಕ್ಸಿಕ್ ಪಕ್ಕ ಇದೆ ಆ ಕಡೆ ಈ ಕಡೆ ಸುಳ್ಳು ಹೇಳ್ತಿದ್ದೀರಾ ಮೆಕ್ಸಿಕಲ್ಲಿ ಇದೆ ಸರ್ ನಿಮ್ಮ ಮನೆ ಅಡ್ರೆಸ್ ಹೇಳಿ ಕರ್ಕೊಂಡು ಹೋಗ್ತೀನಿ ಇಲ್ಲ ಸರ್ ಮನೆ ಇಲ್ಲ ಸರ್ ಮಕ್ಕಳ ನಂಬರ್ ಕೊಡಿ ಇಲ್ಲ ಸರ್ बैग उसका है बैग दे दो थोड़ा अच्छा रख लेते ಸೊ ಸರ್ ನನ್ನ ಪ್ರಕಾರ ಇವರು ಸುಳ್ಳು ಹೇಳ್ತಿದ್ದಾರೆ ಕಾರಣ ಏನಂದರೆ ಇವರು ಆಧಾರ್ ಕಾರ್ಡ್ ಇದೆ ಅಶೋಕ್ ಕುಮಾರ್ ಕೊಡಿಗೆಹಳ್ಳಿ ಚಿಕ್ಕೋಳ್ರಟ್ಟಿ ಇಲ್ಲೇ ಬೆಂಗಳೂರು ಅಲ್ಲಿ ಬೆಂಗಳೂರು ಅಡ್ರೆಸ್ ಐತೆ ಬೆಂಗಳೂರಲ್ಲಿ ಇಲ್ಲ ನಾವು ಸುಳ್ಳು ಹೇಳ್ತಿದ್ದೀರಾ ತಾತ ಬೆಂಗಳೂರಲ್ಲಿ ಇಲ್ಲ ನಾವು ಸುಳ್ಳು ಹೇಳ್ತಾ ಇದೀಯಾ ಅಲ್ಲಿ ಬೆಂಗಳೂರಲ್ಲಿ ಇಲ್ಲ ನಾವು ನಂಗೆ ಸುಳ್ಳು ಹೇಳ್ತಿದ್ಯಾ ತಾತ ನೀನು ಚಿತ್ರದಿಂದ ಬಂದಿದೆ ಸರ್ ಯಾರು ಕರ್ಕ ಬಂದ್ರೆ ಹೇಳಿ ನಿನ್ಗೆ ನಾನೇ ಬಂದೆ ಸರ್ ಬಸ್ ಸ್ಟಾಪ್ಗೆ ಹೆಂಗ್ ಹೋದೆ ನೋಡಿದೆ ಸರ್ ನಾನೇ ಸುಳ್ಳು ಹೇಳ್ತಿದ್ದೀರಾ ನೀವು ಸೊ ಇದರಲ್ಲಿ ನೋಡಿಲ್ಲಿ ತಾತ ಚಿಕ್ಕೋಳ್ರಟ್ಟಿ ಹೆಸರೈತೆ ಕೊಡಿಗೆಹಳ್ಳಿ ಅಡ್ರೆಸ್ ಐತೆ ಹಾ ಹೆಂಗೆ ಇಲ್ಲಿ ಯಾರಿದ್ದಾರೆ ಅಲ್ಲಿ ಯಾವಾಗಲೂ ಹಾ ಯಾವಾಗಲೂ ನೀನು ಸುಳ್ಳು ಹೇಳ್ತಾ ಇದೆಯಾ ತಾತ ನನಗೆ ಪಕ್ಕ ಗೊತ್ತಾಗೋಯ್ತು ಇಷ್ಟು ನೀಟಾಗಿ ಪ್ಯಾಕ್ ಮಾಡ್ಕೊಂಡು ಬಂದಿದ್ಯಾ ಅಂದರೆ ಇಲ್ಲ ಮನೆಯವ್ರು ಯಾರು ತಂದು ಬಿಟ್ಟಿರ್ಬೇಕು ಇಲ್ಲ ನೀನು ಸುಳ್ಳು ಹೇಳ್ತಿರ್ಬೇಕು ಹಾಂ ಸುಳ್ಳು ಹೇಳ್ತಾ ಇದೆಯಾ ತಾತ ನಿಜ ಹೇಳು ಇಲ್ಲ ಸರ್ ನಾನೇ ನಿಮ್ಮ ಮನೆ ಅಡ್ರೆಸ್ ಹೇಳಿದ್ರೆ ಕರ್ಕೊಂಡೋಗಿ ಬಿಡ್ತೀನಿ ಮನೆ ಇಲ್ಲ ಸರ್ ಹಾಂ ಮನೆ ಇಲ್ಲ ಸರ್ ಅದ್ರ ಫೋನ್ ನಂಬರ್ಸ್ ಎಲ್ಲ ಇದೆ ಬಿಡು ಹುಡುಕ್ತೀನಿ ಬಿಡಲ್ಲ ನೀನು ಸುಳ್ಳು ಹೇಳಿದ್ರೆ ಹಿಡ್ದಾಕ್ತೀನಿ ತಾತವು ನೋಡು ಇದ್ರಲ್ಲಿ ಸೇಮ್ ಅಡ್ರೆಸ್ ಐತೆ ಆಧಾರ್ ಕಾರ್ಡಲ್ಲಿ ಸ್ನೇಹಿತರೆ ಈ ವಿಡಿಯೋನ ನೋಡ್ಕೊಳ್ಳಿ ಸುಮನ ಯಾರು ಸುಮನ ಬೇಡ 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 ಹಾ ಬೇಡ ಹುಡುಗಿ ಸರ್ ಯಾರು ಬೇಡ ಹುಡುಗಿ ಬೇರೆ ಒಬ್ರು ಹುಡುಗಿನ ಏನಾಗ್ಬೇಕು ಅವರು ಇನ್ನು ಕೆಲಸ ಮಾಡ್ತಾರೆ ಸರ್ ಹಾ ಕೆಲಸ ಮಾಡ್ತಾರೆ ಕೆಲಸ ಮಾಡ್ಸೋರು ಏನು ಕೆಲಸ ಮಾಡ್ತಿದ್ರಿ ನೀವು ನಾವು ಏನು ಕೆಲಸ ಸ್ನೇಹಿತರೆ ಇವ್ರ ಹೆಸರು ಅಶೋಕ್ ಅಂತ ಹೇಳ್ತಿದ್ದಾರೆ ಮುಖ್ಯವಾಗಿ ಇವರು ಪಕ್ಕ ಮನೆಯಿಂದ ಮಿಸ್ ಆಗಿರೋ ಚಾನ್ಸಸ್ ತುಂಬ ಇದೆ ಇವ್ರು ಏನೇ ಹೇಳ್ಬೋದು ನಾನು ನಂಬಲ್ಲ ಆಮೇಲೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅವ್ರ ಮನೆಗೆ ತಲುಪಲಿ ಹಾಕ್ಕೊಳ್ಳಿ ಬೇಡವಾ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅವ್ರ ಮನೆಗೆ ತಲುಪಲಿ ಯಾಕಂತ ಹೇಳಿದ್ರೆ ಇವರು ಮೆಜೆಸ್ಟಿಕ್ಕಿಗೆ ಹೆಂಗೆ ಬಂದಿದ್ದಾರೋ ಗೊತ್ತಿಲ್ಲ ನಡೆಯೋಕ್ಕಾಗಲ್ಲ ಆಮೇಲೆ ಇವ್ರಿಗೆ ಅಡ್ರೆಸ್ ಬಂದ್ಬಿಟ್ಟು ಇಲ್ಲೇ ಗೊಲ್ರಟ್ಟಿ ಅಡ್ರೆಸ್ ಇದೆ ಒಂದಷ್ಟು ಫೋನ್ ನಂಬರ್ಸ್ ಇದೆ ಖಂಡಿತ ಟ್ರೈ ಮಾಡ್ತೀನಿ ಏನು ಎತ್ತ ಅಂತ ಗೊತ್ತಿಲ್ಲ ನನಗೂ ಸರಿಯಾಗಿ ಸೊ ದಯವಿಟ್ಟು ಈ ವಿಡಿಯೋ ನೋಡ್ಕೊಳ್ಳಿ ವಿಡಿಯೋ ಮಾಡ್ತಿರೋ ಉದ್ದೇಶ ಯಾಕಂದರೆ ತುಂಬ ಹೆಲ್ತ್ ಕಂಡೀಷನ್ ಚೆನ್ನಾಗಿಲ್ಲ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇರಲಿ ಅನ್ನೋ ಕಾರಣಕ್ಕೆ ಒಂದು ವಿಡಿಯೋ ಮಾಡ್ಕೋತಾ ಇದ್ದೀನಿ ಆಮೇಲೆ ಮುಖ್ಯವಾಗಿ ಸರ್ आपका एड्रेस बोलिए ना झूठ बोल रहे हैं ये चित्तूर बोल रहे हैं आंध्रा ये आंध्रा का एड्रेस नहीं है वो कर्नाटक का गोलरट्टी इधर ही है मागडी रोड में ये आधार कार्ड का एड्रेस यही है अभी देखना पड़ेगा सो अभी नंबर भी मिल गया एक चेक करता है बाद में देखेंगे कैसे है सो क्या बोलते हैं मेरा आश्रम का सर अच्छा है सर मैं सब जो भी यहाँ देखा सब कुछ अच्छा है वीडियो वगैरह लोगों का बिहेवियर सभी अच्छा है सर थैंक यू मेरे को बहुत अच्छा लगा इधर आके थैंक यू सर मेरे दिल को भी तुम भी बहुत अच्छा काम किया आज सो भगवान का नज़दीक हो गया तुम ಸೊ ನಿಜವಾಗ್ಲೂ ಸಂತೋಷ ಆಗುತ್ತೆ ಸ್ನೇಹಿತರೆ ಅವರು ಮಾಡೋ ಕೆಲಸ ಚಿಕ್ಕದಿರ್ಬೋದು ಮಾಡಿರೋ ಸಹಾಯ ತುಂಬ ದೊಡ್ಡದಿದೆ ಯಾಕಂತ ಹೇಳಿದ್ರೆ
ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡು ಜೀವನ ಕಟ್ಕೊಳ್ಳೋದು ತುಂಬ ಕಷ್ಟ ಇದೆ. ಯಾಕಂದರೆ ಗಂಟೆಗಟ್ಟಲೆ ಇನ್ನೊಬ್ಬರು ಮನೆ ಬಾಗಿಲು ಕಾಯಬೇಕು ಅಂದರೆ ಅದು ಸಾಮಾನ್ಯವಾದ ವಿಷಯ ಅಲ್ಲ. ಇನ್ನೊಬ್ಬರು ಮನೆ ಬಾಗಿಲು ಕಾಯೋದ್ರ ಜೊತೆಗೆ ಇನ್ನೊಬ್ಬ ವ್ಯಕ್ತಿನ ರಕ್ಷಣೆ ಮಾಡಿ ಕರ್ಕೊಂಬರೋದಿದೆಯಲ್ಲ, ಅದು ಭಾಳ ದೊಡ್ಡ ಕೆಲಸ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಶೋಕ್ ಕುಮಾರ್ ಅನ್ನೋ ತಾತ 100 ಅಲ್ಲ 200% ಸುಳ್ಳು ಹೇಳ್ತಿದ್ದಾರೆ. ಸೊ ನಾನಂತೂ ಅದನ್ನು ನೆಂಬಕ್ಕೆ ರೆಡಿ ಇಲ್ಲ. ಸೊ ದಯವಿಟ್ಟು ವಿಡಿಯೋ ಶೇರ್ ಮಾಡಿ, ಆದಷ್ಟು ಬೇಗ ಅವ್ರ ಮನೆಗೆ ತಲುಪಲಿ. ಜೊತೆಗೆ ಅವ್ರ ಮನೆಯವ್ರು ಏನಾದರೂ ನೋಡಿದ್ರೆ ಅನ್ಯತಾ ಭಾವಿಸ್ಬೇಡಿ, ಯಾಕೆ ವಿಡಿಯೋ ಹಾಕಿದ್ದಾರೆ ಅಂತ. ಸೊ ಆದಷ್ಟು ಬೇಗ ಬಂದು ಕರ್ಕೊಂಡೋಗಿ. ಜೊತೆಗೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ಇದೆ, ಅದಕ್ಕೆಲ್ಲ ಕೂಡ ಟ್ರೈ ಮಾಡ್ತೀನಿ. ಸೊ ಏನು ಎತ್ತ ಅಂತ. ಸೊ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಅಣ್ಣವ್ರಿಗೆ ಒಂದು ಸಪೋರ್ಟ್ ಮಾಡಿ, ಒಂದು ಥ್ಯಾಂಕ್ಸ್ ಹೇಳಿ, ಆದಷ್ಟು ವಿಡಿಯೋ ಶೇರ್ ಮಾಡಿ. ಎಲ್ರಿಗೂ ಒಳ್ಳೇದಾಗಲಿ. ಶನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ. ಧನ್ಯವಾದ ಸರ್. भैया आपको भी धन्यवाद. कैसा है आश्रम? बहुत अच्छा है सर. आप लोग बहुत अच्छा हेल्प कर रहे हो सर सभी लोगों को. बहुत तुम्बा धन्यवाद है सर. आश्रम देख के कैसे हो गया तुमको? सभी को सर थोड़ा अच्छा फील हो रहा है सर. ओके ओके सर. बहुत धन्यवाद सर. थैंक यू सर. सो स्नेहितरे दयविಟ್ಟು ವಿಡಿಯೋ ಶೇರ್ ಮಾಡಿ, ಸಪೋರ್ಟ್ ಮಾಡಿ. सब लोग को क्या बोलते हैं ये आश्रम तरफ क्या बोलते हैं उसका? तो सब लोग वीडियो देखता है ना, उसको क्या बोलता है यार? आश्रम बहुत अच्छा है, सब कुछ अच्छा है, बिहेवियर अच्छा है, बहुत लोग का सेवा हो रहा है, इसलिए मैं भी इस पर्सन को देख के लेके आएगा. इतना है सर. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಧನ್ಯವಾದ ಸರ್. ಧನ್ಯವಾದ. ನಮಸ್ತೆ. ತಾತ ಸುಳ್ಳು ಹೇಳ್ತಿದ್ಯಾ ನೀನು ಸುಳ್ಳು ಹೇಳ್ತಿದ್ಯಾ, ನಿಜ ಹೇಳ್ಬಿಡು, ಮನೆ ಕಳ್ಸಿಕೊಟ್ಬಿಡ್ತೀನಿ. ಇಲ್ಲ ತಾತ, 70 ವಯಸ್ಸಾಗಿದ್ರು ಸುಳ್ಳು ಹೇಳ್ತಾ ಇದೆಯಾ ನೀನು? ಇವಾಗ ಮನೆಯಿಂದ ಜಗಳಾಡ್ಕೊಂಡ್ ಬಂದಿದ್ಯಾ ತಾನೆ? ನಿಜ ಹೇಳ್ಬಿಡು. ಮತ್ತೆ ಹೆಂಗ್ ಸುಳ್ಳು ಹೇಳ್ದೆ ನೀನು? ಚಿತ್ತೂರು ಅಂತ ಹೆಂಗ್ ಹೇಳ್ತೀಯಾ? ಇಲ್ಲಿ ಲೋಕಲ್ ಅಡ್ರೆಸ್ ಐತೆ. ಹಾಂ, ಬಟ್ಟೆ ನೋಡಿದ್ರೆ ಎಲ್ಲ ಇವಾಗ ಹೊಸದಾಗಿ ಫ್ಯಾಕ್ಟ್ರಿಯಿಂದ ಹೊಸ ಬಟ್ಟೆ ತಂದಂಗಿದೆಯಾ? ಎಲ್ಲ ಜಗಳ ಆಡ್ಕೊಂಡು ಬಂದಿರ್ತೀಯ ತಾತ, ನಂಗೆ ಗೊತ್ತು. ಈ ವಯಸ್ಸಲ್ಲೂ ಪೌರುಷ ಕಮ್ಮಿ ಆಗಿಲ್ಲ ನಿಂಗೆ. ಹಾಂ, ಯಾರೋ ಒಳ್ಳೆಯವ್ರು ಸಿಗ್ತಾ ಇರ್ತಾತ ರೋಡಲ್ಲಿ, ಕರ್ಕೊಂಬಂದವ್ರೆ ಪಾಪ. ಇಲ್ಲಾಂದರೆ ಸುಮ್ಮನೆ ರೋಡ್ ಪಾಲ್ ಆಗ್ಬಿಡ್ತಿದ್ದಲ್ಲ, ಅದೇಳು. ಹಾಂ, ನೋಡು, ಚಳಿಗೆ ಹತ್ತಿ ಗಿತ್ತಿ ಎಲ್ಲ ಇಟ್ಕೊಂಡು ಜೋರಾಗೆ ಬಂದಿದ್ಯಾ ನೀನು. ಎಂತ ಪಕ್ಕ ರೆಡಿಯಾಗಿ ಬಂದ್ಬಿಟ್ಟಿದ್ಯಾ? ಹಾಂ, ಅಜ್ಜಿ ಇದ್ದಾರಾ? ಹಾಂ, ಸುಳ್ಳು ಹೇಳ್ಬಿಟ್ಟು ಹೇಳ್ತತ್ತು. ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ತಾತ ಕೇಳ್ತಿದ್ದೀನಿ ತಾನೇ ನಾನು. ಹಾಂ, ಎಷ್ಟೋ ವರ್ಷ ಆಗೋಯ್ತಾ? ಆಯಿತು ಸ್ನೇಹಿತರೆ, ವಿಡಿಯೋ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್.